ಗಳನ್ನು ಮುಂದಿಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ವಿಷಯಗಳನ್ನು ಬಿತ್ತರಿಸಲಾಗ್ತಾ ಇದೆ. ಶ್ರೋತೃಗಳೇ, ಡಾಕ್ಟರ್ ಮಳಲಿಗೌಡರು ನಮ್ಮ ಜೊತೆಗಿದ್ದಾರೆ. ನೇರ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಡಾಕ್ಟರೇ ನಮಸ್ಕಾರ. ನಮಸ್ಕಾರ. ತಮ್ದು ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಡಿ. ಅನಗನಾಳು ಗ್ರಾಮದವರು ತಾವು? ತುಂಬಾ ಸಂತೋಷ. ನಾವು ಅನಗನಾಳ ಗ್ರಾಮದಲ್ಲಿ ರೈತನ ಮಗನಾಗಿ ಹುಟ್ಟಿ ಅಲ್ಲೇ ಹಳ್ಳಿಲೇ ವಿದ್ಯಾಭ್ಯಾಸ ಮಾಡಿ 10ನೇ ತರಗತಿ ತನಕ ಹಳ್ಳಿಲೇ ಓದಿ ಅದಾದ್ಮೇಲೆ PUC ಹಾಸನ ಬಂದು ಅಲ್ಲಿ ಮುಗಿಸ್ಕೊಂಡು ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc ಕೃಷಿ ಪದವಿಗೆ ಸೇರಿದ್ದು. ಅದಾದ್ಮೇಲೆ BSc ಆದ್ಮೇಲೆ ಮಾಸ್ಟರ್ಸ್ ಮಾಡಿದ್ದು GKVKಲೇನೆ. ಅಲ್ಲಿ ಸ್ಥಳೀಯ ಅಭಿವೃದ್ಧಿ ಬಗ್ಗೆ ನಮ್ದು ಸಂಶೋಧನೆ. ಅದಾದ ನಂತರ PhDಗೆ ನಾವು ಗುಜರಾತ್ MS ಯೂನಿವರ್ಸಿಟಿ ಬರೋಡಾ ಅಲ್ಲಿ PhDಗೆ ನಾವು ಸೇರ್ಕೊಂಡಿದ್ದು. PhDಲಿ ಬಯೋಟೆಕ್ನಾಲಜಿ ಮತ್ತು ಮೈಕ್ರೋಬಿಯಲ್ ಟೆಕ್ನಾಲಜಿ ಬಗ್ಗೆ ನಮ್ಮ ಸಂಶೋಧನೆ. ಸೊ ಅಲ್ಲಿ ಭತ್ತದ ಬೆಂಕಿ ರೋಗದ ಬಗ್ಗೆ ನಾವು ಸಂಶೋಧನೆ ಮಾಡಿದ್ದು. ಅದನ್ನ ಮುಗಿಸ್ಕೊಂಡು ಅಮೆರಿಕಕ್ಕೆ ಮತ್ತೆ ಭತ್ತದ ಬೆಂಕಿ ರೋಗದ ಬಗ್ಗೆನೆ ಸಂಶೋಧನೆಗೆ ಹೋಗಿದ್ದು. ಅಮೆರಿಕದಲ್ಲಿ 10 ವರ್ಷ ಇದ್ದು ಒಹಾಯೋ ಸ್ಟೇಟ್, ನಾರ್ತ್ ಕ್ಯಾರೋಲೈನಾ ಸ್ಟೇಟ್ ಮತ್ತೆ ಮಿಶಿಗನ್ ಸ್ಟೇಟ್ ಅಂತ ರಾಜ್ಯಗಳಲ್ಲಿ ನಮ್ಮ ಸಂಶೋಧನೆ ಮಾಡಿ ಅದು ಭತ್ತದ ಬಗ್ಗೆನೆ, ಭತ್ತ ಮತ್ತು ಭತ್ತದ ಬೆಂಕಿ ರೋಗ. ಸೊ ಅದನ್ನ ಮಾಡಿಕೊಂಡು ನಾವು ಮತ್ತೆ ಮರಳಿ ಭಾರತಕ್ಕೆ 2010ರಲ್ಲಿ ಬಂದಿದ್ದು. ಅಲ್ಲಿ ಯಾರು ಅಮೆರಿಕಕ್ಕೆ ಹೊರದೇಶಕ್ಕೆ ಹೋಗಿದ್ದಾರೆ ಅವ್ರು ವಾಪಸ್ ಕಳಿಸ್ಬೇಕು ಅಂತ ಮನಮೋಹನ್ ಸಿಂಗ್ ಅವರ ನಾಯಕತ್ವದಲ್ಲಿ ಒಂದು ಪ್ರೋಗ್ರಾಮ್ ನಡೀತು. ಅದರಲ್ಲಿ ಪ್ರಪಂಚದಾದ್ಯಂತ ಯಾರು ಇರ್ತಾರೆ ಬರ್ಬೋದು ಅಂತ ಒಂದು ಅಪ್ಲಿಕೇಶನ್ ಇತ್ತು. ಅದಕ್ಕೆ ಹಾಕಿದ್ದು 8 ಜನದಲ್ಲಿ ನಮ್ದು ಒಬ್ಬರದು. ಇಲ್ಲಾಂದ್ರೆ ನಾವು ಅಲ್ಲೇ ಹೋಗ್ಬಿಡ್ತೀವಿ ಅನ್ಸುತ್ತೆ ಅಮೆರಿಕದಲ್ಲಿ. 2010ರಲ್ಲಿ ವಾಪಸ್ ಭಾರತ ದೇಶಕ್ಕೆ ಬಂದು ಅಲ್ಲಿಂದ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗಡೆನೆ, GKVK ಒಳಗಡೆನೆ ಇದೆ ಟಾಟಾ ಇನ್ಸ್ಟಿಟ್ಯೂಟ್. ಅಲ್ಲಿ ನಾನು ಅಮೆರಿಕದಲ್ಲಿ ಏನು ತಂತ್ರಜ್ಞಾನ ಉಪಯೋಗಿಸ್ತಾ ಇದ್ದೆ, DNA ಸೀಕ್ವೆನ್ಸಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ ಅಲ್ಲಿ ಎಲ್ಲ ನಮ್ಮ ದೇಶದವ್ರನ್ನೇ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ದೇಶಾದ್ಯಂತ ಜೀನು DNA ಸೀಕ್ವೆನ್ಸ್ ಬಗ್ಗೆ ಆಂದೋಲನ ಮಾಡಿದ್ದು. ಸೊ ಅದಾದ್ಮೇಲೆ ಆಯುರ್ವೇದ ಟ್ರಾನ್ಸ್ಡಿಸಿಪ್ಲಿನರಿ ಯೂನಿವರ್ಸಿಟಿ ಅಂತ ಇದೆ, ಆಯುರ್ವೇದ FRLHT ಆಯುರ್ವೇದದ ಬಗ್ಗೆ ಅದ್ರ ಬಗ್ಗೆ ಮಾಡಿ ಅದಾದ್ಮೇಲೆ ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಡೀನ್ ಆಗಿದ್ದು. ಅದಾದ್ಮೇಲೆ ಈಗ ನಮ್ದು ಒಂದು ಕಂಪನಿ ಇದೆ ಕ್ಯಾನ್ಸರ್ ಬಗ್ಗೆ, ಮನುಷ್ಯನ ಬಗ್ಗೆ, ಜೀನೋ ಮತ್ತೆ DNA ಅದ್ರ ಬಗ್ಗೆ. ಇದು ನನ್ನ ಒಂದು ಅಕಾಡೆಮಿಕ್ ಕ್ಯಾರಿಯರ್. ಹೌದು, ಸಂಶೋಧನೆ ಮತ್ತು ವಿದ್ಯಾಭ್ಯಾಸದ ಬಗ್ಗೆ. ನಮ್ಮ ಹಳ್ಳಿಯಲ್ಲಿ ಹಸಿರು ಆಂದೋಲನ ಮಾಡಬೇಕು ಅಂತ ಹೇಳ್ಬಿಟ್ಟು PhD ಮಾಡ್ತಾ ಇರಬೇಕಾದ್ರೆ 2000ರಲ್ಲಿ ಗುಜರಾತಿಂದ ಬಂದ್ಬಿಟ್ಟು ನಮ್ಮ ಹಳ್ಳಿ ರೈತರೆಲ್ಲ ಸೇರಿಸಿ ಒಂದು ಗುಡ್ಡ ಇತ್ತು. ಒಂದು ಗುಡ್ಡ ಅಂದ್ರೆ ಬಂಡೆ, ಒಂದು ಸಣ್ಣದು ಒಂದು ಗುಡ್ಡ ತರ ಇತ್ತು. ಅದನ್ನ ರೈತ ಎಲ್ಲ ಕೂರಿಸಿ ಕೇಳಿ ಏನಾದ್ರು ಮಾಡ್ಬೇಕು ಹಳ್ಳಿಗೆ ಅಂತ ಹೇಳಿ ಅದರ ಮೇಲೆ ಬಂಡೆ 90 ಭಾಗ ಬಂಡೆ, ಅದರಲ್ಲಿ ಗಿಡ ಹಾಕೋದು ಮತ್ತೆ ಯಾಕೆ ಹಾಕ್ಬೇಕು, ಯಾಕೆ ಪರಿಸರ ಉಳಿಸ್ಬೇಕು ಅಂತ ಅಲ್ಲಿಂದ ನಾವು ಹಸಿರು 2000ರಿಂದಲೂ ಮಾಡ್ತಾ ಇದೀವಿ. ಈಗ 2025 ವರ್ಷ ಆಯ್ತು, 20 ವರ್ಷದಿಂದ ಮಾಡ್ತಾ ಇದೀವಿ. ಅಲ್ಲಿ ಅನಗನಾಳಿನ ಗುಡ್ಡ ಎಷ್ಟು ವಿಸ್ತೀರ್ಣ ಡಾಕ್ಟ್ರೆ? ಅದು ಇತ್ತು ನಮ್ದು 50-100 ಎಕರೆ ಮೇಲೆನೆ ಇತ್ತು. ಬಂಡೆ ಮಾತ್ರ ನಮಗೆ ಉಳಿದಿತ್ತು, ಅದು ಒಂದು 20 ಎಕರೆ ಇತ್ತು. 20 ಎಕರೆ ಈಗಲೂ 20 ಎಕರೆಯಲ್ಲಿ ಗಿಡ ಮರಗಳು ಬೆಳೆದಿದೆ. ಹೌದೌದು. ಏನೇನು ಹಾಕಿದಿರಿ ಆ ಕಲ್ಲು ಗುಡ್ಡದ ಮೇಲೆ? ಕಲ್ಲು ಗುಡ್ಡದ ಮೇಲೆ ಅವು ಮೊದಲು ಆಯ್ಕೆ ಮಾಡಿಕೊಂಡಿದ್ದಂಥದ್ದು ಫಾಸ್ಟ್ ಬೆಳೆಯಬೇಕು, ಯಾಕಂದ್ರೆ ಅಲ್ಲಿ ಏನು ಇರ್ಲಿಲ್ಲ, ಹುಲ್ಲು ಸಹ ಬೆಳೀತಾ ಇರ್ಲಿಲ್ಲ. ಅದರಿಂದ
ಜನಗಳು ಹೇಳೋರು ಇದ್ಮೇಲೆ ಏನೋ ಹಾಕಿದ್ರು ಬರಲ್ಲ ಅಂತೇಳಿ ನಾವು ಹಿಂಗೆ ಯಾಕಂದ್ರೆ ಏನಾರು ಮಾಡ್ಬೇಕು ಅಂತ ಚಟ ಇತ್ತು. ಅದರಿಂದ ಹೋದ್ರೆ ಹೋಗ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಏನೇನ್ ಫಾಸ್ಟ್ ಗ್ರೋಯಿಂಗ್ ಅರಣ್ಯ ಇಲಾಖೆಯಲ್ಲಿ ಏನೇನ್ ಸಿಗ್ತವೆ 20 ಬೇರೆ ಬೇರೆ ವಿಧವಾದ ಗಿಡಗಳನ್ನು ಟೀಕ್ ಇರ್ಬೋದು, ಸಿಲ್ವರ್ ಇರ್ಬೋದು, ಬೇರೆ ಬೇರೆ ಗಿಡಗಳನ್ನ ನಾವು ಆಯ್ಕೆ ಮಾಡಿ ಎಲ್ಲೆಲ್ಲಿ ಸ್ವಲ್ಪ ಮಣ್ಣಿದೆ ಅಲ್ಲಿ ಹಾಕಿದ್ವು. ಬಂಡೆ ಮೇಲೆ ಹಾಕಕ್ ಆಗ್ಲಿಲ್ಲ ಆದ್ರೂ ಸ್ವಲ್ಪ ಎಲ್ಲೆಲ್ಲಿ ಇದೆ ಅದನ್ನ ಸೇರಿಸಿ ನಮ್ಮ ಜಮೀನಿಂದಲೇನೆ ನಾವು ನೀರ್ ತಗೊಂಡು ಬೋರ್ವೆಲ್ ನೀರ್ ಹಾಕ್ಸಿ 1 ವರ್ಷ 2 ವರ್ಷಕ್ಕೆ 90 ಭಾಗ ಓದು 10 ಭಾಗ ಉಳ್ಕೊಂಡು ಗೊತ್ತಲ್ಲ. 2000ದಲ್ಲಿ ವಿಪರೀತ ಬರಗಾಲ ಇತ್ತು. ಎಚ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು ಆ ಟೈಮಲ್ಲಿ. ಸೊ ಆ ಬರಗಾಲದಲ್ಲೇನೆ 10% ಉಳಿದ ನನಗೆ ಒಂದು ಸಂತೋಷ ಆಯ್ತು. ಯಾಕೆ ಅಂದ್ರೆ ಎಲ್ಲದೂ ಸಕ್ಸಸ್ ಆಗಲ್ಲ 100%. ಸೊ ಅಲ್ಲಿಂದ ವರ್ಷ ಗಿಡ ಹಾಕ್ತಾ ಬಂದು ಒಂದು 10,000 20,000 ಗಿಡ ಹಾಕಿರ್ಬೋದು ನಾವು ಒಂದು 5 ವರ್ಷದಲ್ಲಿ. ಪ್ರತಿ ವರ್ಷ ಎಲ್ಲೆಲ್ಲಿ ಹೋಗಿದ್ದು ಅಲ್ಲಿ ಆಗ್ತಾ ಬಂದು. ಸೊ ಅದು ಕಾಲಕ್ರಮೇಣ ನಮಗೆ ಪ್ರಕೃತಿನೇ ಸಹಾಯ ಮಾಡ್ತು. ಯಾಕೆ ಅಂದ್ರೆ ಗಿಡಗಳು ಸ್ವಲ್ಪ ನಮಗೆ ಫಾಸ್ಟ್ ಬೆಳೆಯೋದು ಬೇಕಿತ್ತು. ಅದು ಪಕ್ಷಿಗಳನ್ನ ಕರೆಸ್ತು ವಾಪಸ್ ಎಲ್ಲೆಲ್ಲಿ ಹೋಗಿದ್ದು ಪಕ್ಷಿಗಳು ಅವಕ್ಕೆ ಒಂದು ವಾಸಸ್ಥಳ ಮಾಡಿಕೊಟ್ಟು. ಸೊ ವಾಸಸ್ಥಳ ಮಾಡಿಕೊಟ್ರಿಂದ ನಮಗೆ ಬೇರೆ ಬೇರೆ ಬೀಜಗಳು ಬೇರೆ ಕಡೆಯಿಂದ ಪ್ರಸಾರ ಮಾಡಿ ನಮ್ಮ ಹಳ್ಳಿಗೆ ಎಲ್ಲ ಅರಣ್ಯೀಕರಣಕ್ಕೆ ಸಹಾಯ ಮಾಡಿದ್ದು ಪಕ್ಷಿಗಳು ಜಾಸ್ತಿ. ಓಹೋ, ನೀವು ಹಾಕಿದ್ಕಿಂತ ಪಕ್ಷಿಗಳೇ ಚೆನ್ನಾಗಿ ಗಿಡಗಳನ್ನು ಬೆಳೆಸಿದಾವೆ. 99 ಭಾಗ ಈಗ ಏನು ಗಿಡಗಳಿದಾವೆ ಪಕ್ಷಿಗಳು, ಗಾಳಿ, ನೀರು ಅದರಿಂದಲೇ ಬಂದಿರೋದು. ನಾವು ಹಾಕಿದ್ದೆಲ್ಲ ವರ್ಷ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಅವೆಲ್ಲ ಅಲ್ಲಿ ಬೆಳೆಯಲ್ಲ. ನಾವು ಯಾವಾಗ ಹುಲ್ಲು ಬರಕಾಯ್ತು, ಬೆಟ್ಟದ ಮೇಲೆಲ್ಲ ಬಂಡೆ ಮೇಲೆಲ್ಲ ಹುಲ್ಲು ಅದೇ ತಾನಾಗೆ ಬರಕ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಪಕ್ಷಿಗಳು ಬಂದು ಇಕ್ಕೆ ಹಾಕಿ ಅದ್ರ ಇಕ್ಕೆಯಿಂದ ಬೀಜಗಳು ಬರಕ್ ಸ್ಟಾರ್ಟ್ ಆದವು. ಕೋಟ್ಯಾನ್ ಕೋಟಿಗೆ ಗಿಡಗಳಿದ್ದೇವೆ. ಅದು ಯಾವ ಅಂತ ನಾವಿನ್ನೂ ಸಂಶೋಧನೆ ಮಾಡಕ್ ಆಗಿಲ್ಲ. ನಿಮಗೆ ಪರಿಚಯ ಇಲ್ಲದವು ಸಹ ಬಂದಿದ್ದಾವೆ. ಹೌದೌದೌದು, ಹೇಳಬೇಕು ಅಸಾಧ್ಯ ಅದನ್ನ. ಈಗ ಬಂಡೆ ಮಾಯ ಆಗಿದೆ. ಅಲ್ಲಿ ಏನು ನಿತ್ಯ ಹಿಡಿದಲ್ಲಿ ಏನು ಕಾಡಿದೆ ಆ ತರ ಕಾಡು ನಿರ್ಮಾಣವಾಗಿದೆ. ಈಗ ನಿಮಗೆ ಗೊತ್ತಿರೋ ರೀತಿಯಲ್ಲಿ ನೀವು ಹಾಕಿದ್ದು ತೇಗ, ಸಿಲ್ವರ್, ಇನ್ನು ಕತ್ತಾಳಿನೂ ಹಾಕಿದ್ರೇನೋ ಅಲ್ವಾ? ಬಂಡೆ ಮೇಲೆ ಅದು ಆರಾಮ ಬರುತ್ತೆ. ಕತ್ತಾಳೆ ಅದು ನಾವು ಲೇಟ್ ಆಗಿ ಬಂಡೆ ಮೇಲೆ ಏನೇನಿರುತ್ತೆ ಅದನ್ನೇ ಬಂಡೆಲಿ ಏನೇನು ಉಳ್ಕೊಂಡಿತ್ತು ಅದು 0 ಫೈಟ್ಸ್ ಅಂತ ಹೇಳ್ತೀವಿ. ಬರಗಾಲದಲ್ಲಿ ಬೆಳೆಯೋದು ಅಥವಾ ಕುರುಚಲು ಅರಣ್ಯದಲ್ಲಿ ಬೆಳೆಯುವಂತ ನಮ್ಮ ಹತ್ರಲ್ಲೇ ಬಂಡೆ ಮೇಲೆ ಬೆಳೆಯುವಂತ ಗಿಡಗಳಿದಾವೆ. ಅದನ್ನೇ ನಾನು ಬೇಸಿಗೆಯಲ್ಲಿ ಒಂದು 15 ದಿವಸ ಉಳ್ಕೊಂಡು ಬೆಳೆಸಿದೆ. ಆ ಟೈಮಲ್ಲಿ ನಾನೇ ಅಲ್ಲೆಲ್ಲ ಹೋಗಿ ಇಡೋದು, ಎಲ್ಲಿ ಪುಟ್ರ ಇರುತ್ತೆ ಅಲ್ಲೆಲ್ಲ ಇಟ್ಬಿಟ್ಟು. ಈಗ ಅದೇ ಕತ್ತಾಳೆ ಅಂದ್ರೆ ರಕ್ಕಸ ಪಟ್ಟೆ ಅಂತ ನಾವು ಹೇಳ್ತೀವಿ. ಅದನ್ನ 1 ವರ್ಷದಲ್ಲೇನೆ ನೀವು ಬಂಡೆನ ಮಾಯ ಮಾಡ್ಬೋದು. ಅದೆಲ್ಲ ಆಗಿದೆ. ಸೊ ಇನ್ನು ನಮ್ಮ ಬಂಡೆನೆ ಸ್ವಲ್ಪ ಉಳಿಸ್ಕೊಂಡಿದೆ. ಯಾಕೆಂದ್ರೆ ಅದೆಲ್ಲ ಕವರ್ ಮಾಡ್ಬಿಟ್ರೆ ಮಕ್ಕಳುಗಳು ಬರ್ತಾ ಇರ್ತಾರೆ, ಹಾವು ಹಲ್ಲಿಗಳು ಬರ್ಬೋದು ಅಂತ ಹೇಳ್ಬಿಟ್ಟು ಬಂದವರಿಗೆ ವಿಸಿಟರ್ಸ್ ಅಂತ ಸ್ವಲ್ಪ ಬಂಡೆ ಉಳಿಸ್ಕೊಂಡಿದ್ವಿ. 90 ಭಾಗ ಬಂಡೆ ಕವರ್ ಮಾಡಿದೀವಿ. ನೀವು 2-3 ಅಡಿ ಹೋದ್ರೆ ಬಂಡೆ ಇದೆ ಅಲ್ಲಿ. ಇದು ಒಂದು 5 ವರ್ಷದಲ್ಲೇನೆ 2005ಕ್ಕೆ ವಾಪಸ್ ಏನೇನು ಹೋಗಿತ್ತು ವಾಪಸ್ ಬಂತು. 5 ವರ್ಷಗಳಲ್ಲಿ ಅಷ್ಟೊಂದು ಗಿಡ ಮರಗಳು ಬೆಳೆದು ನೋಡಿ ಅಲ್ವಾ? ಹೌದೌದು. ನಿಮ್ಮ ಪ್ರಯತ್ನ ಮತ್ತು ನಿಸರ್ಗದ ಸಹಕಾರ. ಹೌದೌದು. ನಮ್ಮ ರೈತ ನಮ್ದು ಇವತ್ತು ಬೇರೆ ಇಲ್ಲ. ನಮ್ಮ ಹಳ್ಳಿಯ ಜನರನ್ನು ಎಲ್ಲ ಕೂರಿಸಿ ಒಂದು ಕಡೆ ನಾವು ಮಾಡ್ಬೇಕು ಅಂತ ಒಂದು ಅವ್ರ ಮುಂದೆ ಇಟ್ಟಾಗ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ನಮಗೆ ಅಷ್ಟೇ ಸಲಹೆ ಕೊಟ್ಟರು ಅವರು. ಇವತ್ತು ತನಕ ಹಳ್ಳಿಯ ಸಹಕಾರ ತುಂಬಾ ಇದೆ. ಹಳ್ಳಿಗರು ಹೇಗೆ ಸಹಕರಿಸಿದಾರೆ ಅಂತ ಹೇಳ್ತೀರಿ? ಈಗ ನೀವು ಹೇಳಿದ್ರಿ ವಾರ 15 ದಿನದ ತನಕ ಅಲ್ಲೇ ಇದ್ದು ಹೊರಗಡೆಯಿಂದ ನೀರು ತಂದು ಉಣಿಸಿದಿರಿ, ಶ್ರಮ ಪಟ್ಟಿದಿರಿ, ಕಾದಿದಿರಿ, ದನಕರುಗಳು ತಿಂದಂಗ್ ನೋಡ್ಕೊಂಡಿದಿರಿ ಅಲ್ವಾ? ಹೌದೌದು. ಹಳ್ಳಿಗರ ಪಾತ್ರ ಇವತ್ತು ನಮಗ್ ಬೇರೆ ಇಲ್ಲ. ಒಂದು ಅದು ಯಾಕೆಂದ್ರೆ ಎಲ್ಲರೂ ಹಳ್ಳಿಯವರೇ ಬಂದು ಎಲ್ಲ ಅವರು ನಮಗೆ ಸಹಕರಿಸಿದೆಲ್ಲ ಗಿಡ ಹಾಕೋದಕ್ಕೆ ವಾಲಂಟಿಯರ್ ಸ್ವಸಹಾಯಕರಾಗಿ ಯಾವುದೇ ಒಂದು ಪ್ರೋಗ್ರಾಮ್ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಲ್ಲ ಬರ್ತಾರೆ.
ಅದು ಇನ್ನೊಂದು ಎಲ್ಲಾ ಹಳ್ಳಿಯವ್ರಿಗೂ ನಾವು ಎಲ್ಲ ಚಿಕ್ಕ ಜಮೀನು ಇರ್ಬೋದು, ದೊಡ್ಡ ಜಮೀನು ಇರ್ಬೋದು, ಎಲ್ಲರಿಗೂ ನಾವು ಗಿಡಗಳನ್ನ ಕೃಷ್ಣಮೂರ್ತಿ ನಮ್ಮ ತಮ್ಮ ಅವರ ನೇತೃತ್ವದಲ್ಲೇ ಎಲ್ಲ ನಡೆದಿದ್ದು. ಅವ್ರ ಮುಖಾಂತರ ನಾನು ಅಮೆರಿಕದಲ್ಲಿ ಫೋನ್ ಮುಖಾಂತರ ಅಥವಾ ಈ ತರ ವಾಟ್ಸಪ್ ಯಾವ್ದು ಇರ್ಲಿಲ್ಲ. ₹1 ಒಂದ್ ನಿಮಿಷಕ್ಕೆ $1 ಇತ್ತು. ₹80, ₹90, ₹50 ಇತ್ತು ಅನ್ಸುತ್ತಾಗ. ಒಂದೇ ಒಂದು ಫೋನ್ ಇದ್ದು, ಸ್ಯಾಟಲೈಟ್ ಫೋನ್ ನಮ್ಮ ಮನೆಯಲ್ಲಿ. ಅವ್ರಿಗೆ ಮಾಡಿ ಸಲಹೆ ಕೊಟ್ಟು ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ, ಸೊ ಅವ್ರಿಗೆ ಹೇಳಿ ಹಳ್ಳಿಯವರು ಎಲ್ಲರೂ ಮೀಟಿಂಗ್ ಮಾಡ್ತಾ ಇದ್ದೆ, ಫೋನಲ್ಲಿ ಮಾತಾಡ್ತಾ ಇದ್ದೆ. ಮತ್ತೆ ಅಲ್ಲಿಂದ ನಾನು ಪತ್ರನೂ ಬರೀತಾ ಇದ್ದೆ ಹಳ್ಳಿಯವರಿಗೆ ಅಥವಾ ಶಾಲೆಗಳು, ಸುತ್ತಮುತ್ತ ಹಳ್ಳಿ ಜನಗಳಿಗೆ. ಅಂದ್ರೆ ಈ ಗುಡ್ಡದಲ್ಲಿ ನೀವು ಗಿಡಗಳನ್ನ ಬೆಳೆಸೋದ್ರ ಜೊತೆಗೆ ರೈತರಿಗೂ ಸಾಕಷ್ಟು ಸಸ್ಯಗಳನ್ನು 7ರಿಂದ 8 ಹಳ್ಳಿಗಳಿಗೆ ನಾವು ಮೊದಲು 5 ವರ್ಷ ನಾವೆಲ್ಲೂ ಹೋಗ್ಲಿಲ್ಲ. ನಮ್ಮ ಹಳ್ಳಿಲೇ, ಅದು ನಮ್ಮ ಬೆಟ್ಟದಲ್ಲೇನೆ ನಾವು ಗಿಡ ಹಾಕಿದ್ದು, ಯಾಕೆಂದ್ರೆ ಅದು ಉಳಿಸ್ಕೋಬೇಕಿತ್ತು. 2-3 ವರ್ಷ ಹೋದ್ಮೇಲೆ ನಾನು ಅಮೆರಿಕದಲ್ಲಿದ್ದಾಗ ಸಣ್ಣ ಎಲ್ಲರೂ ದಾನಿಗಳ ಹತ್ರ ಹಣ ಎತ್ತಿ ನರ್ಸರಿ ಸ್ಟಾರ್ಟ್ ಮಾಡಿದ್ದು. ಅದನ್ನ ನರ್ಸರಿ ಮಾಡಿ ಫ್ರೀಯಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಕೃಷ್ಣಮೂರ್ತಿ ತಂಡದವರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಅದು ನಮಗೆ ಬಹಳ ಹೆಲ್ಪ್ ಆಯ್ತು, ಯಾಕೆಂದ್ರೆ ರೈತರಿಗೆ ಹೆಲ್ಪ್ ಮಾಡಬೇಕಿತ್ತು. ಬಂಡೆ ಮಾಡಿದ್ರೆ ಏನ್ ಹೆಲ್ಪ್ ಆಗುತ್ತೆ ಅಂತ ಎಲ್ಲ ಸಾಮಾನ್ಯ ಜನ ಹೇಳೋರು. ಬಂಡೆ ಎಲ್ಲ ಹೊಡಿಯಾಕ್ ಬಂದ್ಬಿಟ್ಟಿದ್ರೆ ಅಲ್ಲಿ ಏನೇನು ಎಲ್ಲ ಹೊಡ್ಕೊಂಡು ಜಲ್ಲಿ ಕಲ್ ಮಾಡ್ಕೊಬಿಡೋರು. ಅದನ್ನ ಉಳಿಸಿ ಬಂಡೆ ಮಾಡಿದ್ರಿಂದ ನಮ್ಮ ಹಳ್ಳಿಗೆ 5 ವರ್ಷಕ್ಕೆ ನೀರಿನ ತೊಂದರೆ ಮಾಯ ಆಯ್ತು. ಅದು ಒಂದು ಬಹುದೊಡ್ಡ ಕೊಡುಗೆ. ಅಂದ್ರೆ ನಿಮ್ಮೂರಿನ ಕೊಳವೆ ಬಾವಿಗಳಲ್ಲಿ ನೀರಿನ ಶೇಖರಣೆ ಹೆಚ್ಚಾಯ್ತು. ಹೌದೌದು. ಈಗ 25 ವರ್ಷದಲ್ಲಿ 5 ವರ್ಷಕ್ಕೆ ಒಂದೊಂದ್ಸರಿ ಬರಗಾಲ ಬರುತ್ತೆ, ನೀವು ನೋಡಿರ್ತೀರಿ. ಪ್ರತಿ ಬರಗಾಲದಲ್ಲೂ ನಮ್ಮ ಹಳ್ಳಿಗಳಲ್ಲಿ ನೀರಿನ ಪ್ರಭಾವ ಇಲ್ಲ, ನೀರಿನ ಪ್ರಭಾವ ಇಲ್ಲ. ಮತ್ತೆ ಎಲ್ಲಾರು ಹಳ್ಳಿಯವರೆಲ್ಲ ಕರೆಸಿಬಿಟ್ಟು, ನಿಮ್ಮ ಜಮೀನಲ್ಲಿ ಬೋರ್ವೆಲ್ ಏನಾದ್ರು ಫೇಲ್ ಆಗಿದ್ಯಾ, ಒಂದು 5% ಫೇಲ್ ಆಗಿರ್ಬೋದು, ಯಾಕಂದ್ರೆ ಅತಿ ಮಳೆ ಇಲ್ಲದ ಇದ್ದಾಗ 90 ಭಾಗ ಬೋರ್ವೆಲ್ ಅಲ್ಲಿ ನೀರು ಸಮೃದ್ಧಿ ಆಗಿದೆ. ಮತ್ತೆ ನಮ್ದು ಕೊಳವೆ ಓಪನ್ ತೆರೆದ ಬಾವಿ ಇದೆ, ಸೆದೆ ಬಾವಿ ಅಲ್ಲಿದೆ. ನಾವು ಇದು ಈಗ 2000 ಹಿಂದೆ ಬೇಸಿಗೆಯಲ್ಲಿ ನೀರನ್ನ 2 ಗಂಟೆಗೆ ಹೋಗ್ಬಿಟ್ಟು ರಾತ್ರಿ 2 ಗಂಟೆಲಿ ತೋಡ್ತಾ ಇದ್ದು ನಾನು ಮಾಡಿದ್ದೆ. ಯಾಕಂದ್ರೆ ಅಲ್ಲಿ ಬೆಳಿಗ್ಗೆ ಆಗ್ಬಿಟ್ಟು ಜನಗಳು ಜಾಸ್ತಿ ಆಗ್ತಾರೆ, ನೀರ್ ಸಿಗಲ್ಲ ಅಂತ. ಮತ್ತೆ 2-3 ಕಿಲೋಮೀಟರ್ ದೂರ ಹುಡುಕೊಂಡೋಗಿ ನೀರ್ ತರ್ತಾ ಇದ್ದು. ಆ ಒಂದು ಈಗ 20 ವರ್ಷದಿಂದ ಆ ಒಂದು ಪರಿಸ್ಥಿತಿ ಬದಲಾವಣೆ ಆಗಿದೆ. ಈಗ ನೀರು ಬಂಡೆ ಏನಿತ್ತು ಅಂದ್ರೆ ಬಂಡೆ ನೀರ್ ಕುಡಿಯಲ್ಲ, ಸಡನ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಜಲಾನಯನ ಇಲಾಖೆಯಿಂದ ಒಂದು ಅಪ್ಲಿಕೇಶನ್ ಕೊಟ್ಬಿಟ್ಟು ಜಲಾನಯನ ಸಂಘ ಅಂತ ಮಾಡಿ ಎಲ್ಲ ಹಳ್ಳಿಗಳಲ್ಲಿ ಓಳೆತ್ತಿದ್ದು. ಓಳೆತ್ತಿದ್ಮೇಲೆ ಅಲ್ಲಿ ಕೆರೆ ಕಟ್ಟೆಗಳಲ್ಲಿ ಹೂಳೆತ್ತಿದಿರಿ? ಕೆರೆ ಕಟ್ಟೆಗಳ ಹೂಳೆತ್ತದು. ಮತ್ತೆ ನಮ್ದು ಬಂಡೆ ಇದೆಯಲ್ಲ, ಅದ್ರ ಸುತ್ತ ಟ್ರೆಂಚ್, ಆನೆಗಳಿಗೆ ಟ್ರೆಂಚ್ ಹೊಡಿತಾರೆ ನೋಡಿ, ತರ ಟ್ರೆಂಚ್ ಹೊಡೆದಿದ್ದು ಗುಡ್ಡದ ಸುತ್ತ. ಅದರ ಪ್ರಭಾವ ತುಂಬಾ ಆಗಿದೆ. ಅದು ನೀರು ಸಡನ್ ಬಂದ್ಬಿಟ್ಟು ನೀರು ಒಳಗಡೆ ಹೋಗುತ್ತೆ, ಭೂಮಿ ಒಳಗಡೆ ಅಲ್ವಾ? ಹೌದು. ಜಲನಯನ ಅಭಿವೃದ್ಧಿ ಇಲಾಖೆಯವರು ಇದಕ್ಕೆ ಕೈ ಜೋಡಿಸಿದ್ರು. ಹೌದು. ಇದನ್ನ ಮಾಡಿದ ಮೇಲೆ ನೀರಿನ ಹಾವಳಿ ತಪ್ಪಿತು. ಅದಾದ್ಮೇಲೆ ಈ ಮರಗಳು ಎಲ್ಲ ಬೆಳೆದಾದ್ಮೇಲೆ ರೈತರಿಗೆ ತುಂಬಾ ಒಂದು ಆದಾಯನೂ ಬಂದಿದೆ. ಮರ ಗಿಡಗಳು ಬೆಳೆದ್ರೆ ಪ್ರಾಣಿ ಪಕ್ಷಿಗಳು ಬರ್ತವೆ. ಕ್ಯಾಲ್ಕುಲೇಟ್ ಮಾಡಿಸ್ದೆ ನಾನು, ಯಾಕಂದ್ರೆ ಕೊನೆಗೆ ನಮಗೆ ಕಾಣಬೇಕಾದ್ರು ಹೊರದಿ ಹೋದ್ರು ಬರೀ ಮರ ಹಾಕಿ ಅಂತಾರೆ. ಅದರಿಂದ ಆದಾಯ ಏನ್ ಬರ್ತಾ ಇದೆ ಅಂತ ಅವರೆಲ್ಲ ರೈತನೇ ಕಳಿಸಿ ಎಷ್ಟು ಗಿಡ ಹಾಕಿದ್ರೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಸಿ, ಒಂದು ನೀರಿದ್ರೆ ರೈತ ಏನ್ ಬೇಕಾದ್ರೂ ಮಾಡ್ತಾನೆ. ಪ್ರಪಂಚದಲ್ಲೇನೆ ನೀರಿಗೆ ಅಭಾವ ಇದೆ. ನೀರು ಪ್ರತಿನಿತ್ಯ ನೀರಿದೆ ಅಂದ್ರೆ ರೈತನಿಗೆ ಏನೂ ಬೇಕಾಗಿಲ್ಲ, ಅವನಿಗೆ ಸ್ವಾವಲಂಬಿ ಆಗ್ತಾನೆ. ಅದು ಒಂದು ನೀರಿನ ಪ್ರಭಾವ ನೀರಿನ ತೊಂದರೆ ಮುಕ್ತಿ ಆಯ್ತು ನಮ್ಮ ಹಳ್ಳಿ. ನಮ್ಮ ಹಳ್ಳಿ ಅಂದ್ರೆ ಸುತ್ತಮುತ್ತ ಹಳ್ಳಿಗಳು ಅಟ್ಲೀಸ್ಟ್ ಒಂದು 5ರಿಂದ 7 ಹಳ್ಳಿಗಳಿಗೆ ಬೆನಿಫಿಟ್ ಆಗಿದೆ. ನೀರಿನ ಕೊರತೆ ಕಮ್ಮಿ ಆಯ್ತು, ನೀರಿನ ಅಭಾವ ತಗ್ಗಿತು.
ಶೇಖರಣೆ ಹೆಚ್ಚಾಯ್ತು. ಇದು ಒಂದು ಭಾಗ ನೀವು ಅನಗನಾಳಿಂದು ಹೇಳ್ತಾ ಇರೋದು. ಈಗ ಅದನ್ನ ನೋಡ್ಕೊಂಡು ನೀವು ಬೇರೆ ಬೇರೆ ರೈತರ ತೋಟಗಳಲ್ಲಿ ಇತ್ತೀಚೆಗೆ ಕಾಡು ಕೃಷಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ, ಗಿಡಗಳನ್ನು ವಿತರಣೆ ಮಾಡಿಸ್ತಾ ಇದೀರಿ, ಅಲ್ಲಿ ನಡೆಸ್ತಾ ಇದೀರಿ. ಈ ತರದ ಒಂದು ಪ್ರಯತ್ನದ ಬಗ್ಗೆ ಉಲ್ಲೇಖ ಮಾಡಿ. ಈಗ ಅದೇ ನಾವು ಹೇಳ್ದ ಹಾಗೆ ನಮ್ಮ ಹಳ್ಳಿಲಿ ಮಾಡಿದ್ದು 1 ಹಳ್ಳಿಯಿಂದ 7 ಹಳ್ಳಿಗೆ ಹೋಯ್ತು ಸುತ್ತಮುತ್ತ. ಅದಾದ್ಮೇಲೆ ಆ ಹಳ್ಳಿಗಳೆಲ್ಲ ಬಂದು ನೋಡಿದ್ರೆ ಅರೆ ಮಲೆನಾಡು ಆಗಿದೆ ನಮ್ಮ ಹಳ್ಳಿಲಿ. ಈಗ ಮೊದ್ಲು ಇರಲಿಲ್ಲ, ಮಳೆನೂ ಚೆನ್ನಾಗಿ ಅಲ್ಲಿ ಬೇರೆ ಕಂಪೇರ್ ಬೇರೆ ತರ ಬೇರೆ ಕಡೆ ನೋಡಿದ್ರೆ ಮಳೆನೂ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ನಾವು ಮರ ಹಾಕಿದ್ರಿಂದ ಮರಗಳು ಬೋರ್ವೆಲ್ ಇದ್ದಂಗೆ. ನಾವು ಬೋರ್ವೆಲ್ ನೀರನ್ನ ವಾಪಸ್ಸು ಭೂಮಿಯಿಂದ ಆಕಾಶಕ್ಕೆ ಚಿಮುಕಿಸ್ತೀವಿ. ಈ ಮರಗಳು ದಿವಸ ರಾತ್ರಿ ಬೆಳಿಗ್ಗೆ ಬೋರ್ವೆಲ್ ತರ ಡ್ರಿಲ್ ಮಾಡ್ತವೆ ಭೂಮಿನ. ಒಂದು ಮಣ್ಣನ್ನ ಮಣ್ಣಿನ ಕೊರ್ಕೊಂಡು ಹೋಗ್ತವೆ, ಬಂಡೆನೂ ಕೊರ್ಕೊಂಡು ಹೋಗ್ತವೆ. ಅದೇನಾಗುತ್ತೆ, ಆಕಾಶದಿಂದ ಮಳೆ ಬಂದದ್ದು ಭೂಮಿ ಒಳಗಡೆ ನೀರು ಡೈರೆಕ್ಟ್ ಹೋಗ್ಬಿಡುತ್ತೆ, ಛತ್ರಿ ಇದ್ದಂಗೆ ಒಂದೊಂದ್ ಮರ. ಸೊ ಎಷ್ಟೋ ಸಾವಿರ ಲೀಟರ್ನ ಭೂಮಿ ಒಳಗಡೆ ಆಗ್ತವೆ ಒಂದೊಂದ್ ಮರ, ಗೊತ್ತಿದ್ದಲೇನೆ. ಸೊ ಇದನ್ನ ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅರಣ್ಯ ಎಲ್ಲಿ ನಮ್ಮ ಹಳ್ಳಿಲಿ ಇದ್ದಿದ್ದು ಒಂದು 20-30 ಎಕರೆ ಅಷ್ಟೇ. ಯಾವ ಹಳ್ಳಿಗಳಲ್ಲಿ ಈಗ ಗೋಮಾಳಗಳಿಲ್ಲ. ಈಗ ನಮ್ಮ ಉಳಿದಿದ್ದು ಸಿಹಿಗುಡ್ಡದಲ್ಲಿ ಏನು ಬೇಗ ನಮ್ಮ ಊರ ಪಕ್ಕನೆ ಮಳೆ ಮಲ್ಲೇಶ್ವರ ಅಂತ, ಅಲ್ಲಿ ಮಳೆ ಬರ್ಸೋ ಅಂತ ದೇವರೇ ಇದೆ. ದೇವರು ಅಂದ್ರೆ ಮಳೆ ಮಲ್ಲೇಶ್ವರ ಅಂದ್ರೆ ಮೋಡನೆ ದೇವರ ತರ ಪೂಜೆ ಮಾಡಿ ವರ್ಷ ಸುತ್ತಮುತ್ತ ಸಾವಿರಾರು ಹಳ್ಳಿಗಳು ಅದ್ರ ಬಗ್ಗೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ, ಗೌರವ ಇಟ್ಕೊಂಡಿದ್ದಾರೆ. ಹೌದು. ಅಲ್ಲಿ ಆ ತರ ನಾನು ಎಲ್ಲೂ ನೋಡೇ ಇಲ್ಲ. ಅದು ಯಾಕಂದ್ರೆ ನಾನು ಚಿಕ್ಕವನಾಗಿರ್ಬೇಕಾದ್ರೆ ನಮ್ಮ ಹಳ್ಳಿ ಕುತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಸಿಕ್ಕೆಗುಡ್ಡದಲ್ಲಿ ಅಲ್ಲಿ ಮೋಡ ಆದ್ರೆ ನಮ್ಮ ಅವತ್ತು ಅಲ್ಲಿ ಮಳೆ ಬಿದ್ರೆ ಸುತ್ತ ಹಾಸನ ಜಿಲ್ಲೆಗೆ ಮಳೆ ಬರುತ್ತೆ. ಇದು ಹಾಸನ ಜಿಲ್ಲೆ ಮಳೆ ದೇವರು ಅಂತ ಗೊತ್ತಾಯ್ತು ನನಗೆ. ಇದನ್ನೇ ಪ್ರಪಂಚಕ್ಕೆಲ್ಲ ಹೇಳಿ ಮಳೆ ಕಾಡು ಅಂದ್ರೆ ಏನು, ಎಲ್ಲಿಗೆ ಹೆಂಗೆ ಮಳೆಗೂ ಮತ್ತೆ ಕಾಡಿಗೂ ಏನು ಅನುಬಂಧ, ಇದನ್ನ ಮಾಡ್ತಾ ಹೋಗ್ಬೇಕಾದ್ರೆ ಕಾಡ್ ಮಾಡ್ಬೇಕು ಅಂದ್ರೆ ಕಾಡ್ ಮಾಡಕ್ಕೆ ಜಮೀನಿಲ್ಲ, ಎಲ್ಲ ರೈತರು. ಸೊ 80 ಭಾಗ ಈಗ ಭೂಮಿನ ಎಲ್ಲ ಮನುಷ್ಯರು ಅತಿಕ್ರಮ ಮಾಡ್ಕೊಂಡ್ಬಿಟ್ಟಿದೀವಿ. ನಾನು ಮಾಡ್ಕೊಂಡಿದ್ದೀರಿ, ಎಲ್ಲರೂ ಮಾಡ್ಕೊಂಡಿದ್ದಾರೆ. ಸೊ 80 ಭಾಗ 20 ಭಾಗ ಅರಣ್ಯ ಇರ್ಬೋದು, ಅದು ರಿಸರ್ವ್ ಫಾರೆಸ್ಟ್ ಅಂತ ಬಿಟ್ಟಿರ್ತಾರೆ. ಅದರಲ್ಲಿ ಎಲ್ಲ ಬೇರೆ ಇದೆ, ಏನೇನು ಅದಕ್ಕೆ ಹೋಗಲ್ಲ ನಾನು. ಈಗ 80 ಭಾಗ ರೈತರ ಜಮೀನಿದೆ. ಹೌದು, ರೈತರದೇ ಹೆಚ್ಚಿರೋದು. ಹೌದು. ಈಗ ರೈತರನ್ನ ನಾವು ಕಾಡು ಮನುಷ್ಯರು ಮಾಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಈಗ 5 ವರ್ಷದಿಂದ ನಾನು ಯೋಚನೆ ಮಾಡಿ ಇದನ್ನ, ಯಾಕಂದ್ರೆ ರೈತರ ಸ್ಪಂದನೆ, ರೈತನಿಗೆ ಗಿಡ ಹಾಕೋದು ಗೊತ್ತು, ವಿದ್ಯೆ ಅವ್ರಿಗೇನು ಕಲಿಸ್ಬೇಕಾಗಿಲ್ಲ. ಅಂದ್ರೆ ಅವ್ರಿಗೆ ಒಂದು ಬೆಂಬಲ ಆಗಿರಬೇಕು, ಅವ್ರಿಗೆ ಮಾರುಕಟ್ಟೆ ಕ್ರಿಯೇಟ್ ಮಾಡಬೇಕು. ಅವ್ರಿಗೆ ಬೆಳೆದಂತ ಅರಣ್ಯ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಮತ್ ಕೃಷಿ ಇರ್ಬೋದು, ಏನು ಜಾನುವಾರು ಇರ್ಬೋದು, ಆಡು ಕುರಿ ಏನಾರು ಇರ್ಬೋದು, ಅದಕ್ಕೆ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ರೈತರೆಲ್ಲ ನಿಮ್ ತರನೇ ವೆಜ್ ಅಂಗಡಿಗಳ ನಿಮ್ ತರನೇ ನಾವು ಹಳ್ಳಿಗಳೆಲ್ಲ ಸುತ್ತಿ ನನಗೆ ಸಿಕ್ಕಿದ್ದು ಈಗ ರೈತರೇ ಅವರ ಜಮೀನಲ್ಲೇ ಕಾಡು ಮಾಡ್ಕೊಂಡಿದ್ದಾರೆ. ವಿವಿಧ ಬೆಳೆಗಳು ಬೆಳೆದು, ವಿವಿಧ ಮರಗಳು ಎಲ್ಲ ಬೆಳೆದು ಒಂದು ತಾಲೂಕಿಗೆ ಒಬ್ಬರು ಸಿಗ್ತಾರೆ. ಸೊ ಇದನ್ನ ನಾನು ಕರ್ನಾಟಕ ಬೇರೆ ರಾಜ್ಯಗಳಲ್ಲಿ ನೋಡಿದೀನಿ. ಎಲ್ಲಾ ರಾಜ್ಯದಲ್ಲೂ ಒಬ್ಬೊಬ್ರು ಸಿಗ್ತಾರೆ. ಒಂದು ತಾಲೂಕಿನಕ್ಕಿಂತ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ರು ಇಬ್ರು ಸಿಗ್ತಾರೆ ಅಲ್ವಾ? ಹೌದೌದು ನಿಜ. ಬಟ್ ಈಗ ಇನ್ಕಮ್ ಮಾಡ್ತಾ ಇರೋರು ಮತ್ತೆ ಕಾಡು ಮಾಡ್ಕೊಂಡಿರೋರು ಬೆಸ್ಟ್ ಅಂತ ನಾನು ಗುರುತಿಸಿದ್ದು. ಸೊ ಅದನ್ನ ರೈತರ ಜಮೀನೇ ಶಾಲೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಾಡು ಕೃಷಿಕರ ಶಾಲೆ ಅಂತ 2003ರಲ್ಲಿ ಪರಿಸರ ದಿನಾಚರಣೆ ಜೂನ್ 5ಕ್ಕೆ ಈಗ ಬರ್ತಾ ಇದೆ. ಪರಿಸರ ದಿನಾಚರಣೆ 2 ವರ್ಷ ಆಗಿಲ್ಲ ಇನ್ನುವೆ. ಇನ್ನು 2 ದಿವಸ ಆದ್ರೆ 2 ವರ್ಷ ಆಗುತ್ತೆ. 2023ರಿಂದ ಶುರು ಮಾಡಿದ್ರ? ಹೌದು, 23ರಲ್ಲಿ ಬಂದು ಮೊದಲನೇ ಶಾಲೆ ಗೌಡಿಗೆರೆ, ಅವ್ರು ನಿಮ್ ಶಿಷ್ಯರೇ, ಸೋಮಶೇಖರ್ ಗುರುಗಳು. ಸೊ ಇದು ಒಂದು ಕಾನ್ಸೆಪ್ಟ್ ಮಾಡಿ ಅವರು
ಕಡಿಮೆ ಅಂದ್ರೆ ಅವ್ರ ಜಮೀನಲ್ಲಿ 500ಕ್ಕಿಂತ ಬೇರೆ ಮರಗಳಿದೆ, ಬೇರೆ ಬೇರೆ ವಿಧ ಮರಗಳು. ನನಗೆ ಕಂಡಿದ್ದು ಅದೇ ಒಂದು ಕಾಡು. ಅದೇನೆ ನಾನು ನಮ್ಮ ಸಿಗೇಗುಡ್ಡ ಮಳೆ ಮಲ್ಲೇಶ್ವರ ಬೆಟ್ಟಕ್ಕೆ ಹೋಗಿ ನೋಡಿದ್ರೆ 1 ಎಕರೆಲ್ಲಿ ಅಷ್ಟೊಂದು ಬೇರೆ ಬೇರೆದಿದೆ, ಬಟ್ ರೈತನಿಗೆ ಬೇಕಾಗಿದ್ದು ಅಷ್ಟೊಂದು ಸಿಗಲ್ಲ. ಸೊ ಇದನ್ನೇ ಕಾಡ್ ಮಾಡಿದ್ದಾರೆ, ಬಟ್ ಅದನ್ನ ಒಬ್ಬರೇ ಮಾಡಿರೋದು ಅವ್ರ ಹಳ್ಳಿಲಿ. ಇದನ್ನ ಜಾಸ್ತಿ ಅವ್ರ ಸುತ್ತಮುತ್ತ ಜಮೀನವರೇ ಮಾಡ್ತಾ ಇಲ್ಲ, ಅವ್ರಿಗೆ ಮುಟ್ಟಿಸ್ಬೇಕು. ಈಗ ನಾವು ಅನುಗುಣಾಲಲ್ಲಿ ಏನ್ ಮಾಡಿದ್ದು, 1 ಹಳ್ಳಿ ತಗೊಂಡು 7 ಹಳ್ಳಿ 20 ಹಳ್ಳಿಗೆ ಮಾಡಿದ್ವಿ ನಾವು. ಅದೇ 1 ದಿವಸ ಆಗಲ್ಲ, 10 ವರ್ಷದಲ್ಲಿ ನಾವು 5 ವರ್ಷದಲ್ಲಿ ನಾವು ಮುಟ್ಟಿಸ್ಬೋದು ಅದನ್ನ. ನಿಜ ನಿಜ. ಆ ಉದ್ದೇಶದಿಂದ ನಾವು ಒಂದು ತಾಲೂಕಿಗೆ ಒಬ್ಬರಂತ ಗುರುತಿಸಿ, ಅಂದ್ರೆ ಬೆಸ್ಟ್ ಎಲ್ಲ ಹಳ್ಳಿಲಿ ಸಿಗ್ತಾರೆ ನಿಜ. ಅಂದ್ರೆ ಎಲ್ಲ ಹಳ್ಳಿಗೂ ಮಾಡಕ್ಕೆ ನಾವು ಟೈಮ್ ಇರಲ್ಲ, ಅವೆಲ್ಲ ಮತ್ತೆ ಅವೆಲ್ಲ ರಿಸೋರ್ಸ್ ಬೇಕು. ಆದ್ರಿಂದ ಹಾಸನ ಜಿಲ್ಲೆಯಲ್ಲಿ 9 ಶಾಲೆಗಳನ್ನು ಮಾಡಿ, ಹಾಸನ ಜಿಲ್ಲೆಯಲ್ಲಿ 9 ಆಯ್ತು. ಈಗ ಮೇ ತಿಂಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಶಿವಳ್ಳಿ ಗ್ರಾಮ ಸಿದ್ದಾಪುರ ತಾಲೂಕಿನಲ್ಲಿ ಪ್ರಶಾಂತ್ ಜೋಶಿ ಅಂತ ಇದ್ದಾರೆ, ಅವ್ರದ್ದು 10ನೇ ಶಾಲೆ ಮಾಡಿ. ಸೊ ಜಸ್ಟ್ ಮೊನ್ನೆ ಇನ್ನೊಂದು ಸಾಗರದ ಹತ್ರ ಅವರು ತುಂಬಾ ಏನೋ ಔಷಧಿ ಗಿಡಗಳು ಬೆಳೆದಿದ್ದಾರೆ, ನಮ್ದು ಮಾಡೋಣ ಬನ್ನಿ ಅಂತ ಹೇಳಿದ್ರು. ಬಿಜಾಪುರದಲ್ಲಿ ಮತ್ತೆ ತುಮಕೂರು, ಮೈಸೂರು ಎಲ್ಲಾ ಜಿಲ್ಲೆಗಳಲ್ಲೂ ಬೇಡಿಕೆ ಬರ್ತಾ ಇದೆ. ಇದು ಒಂದು ಕಾನ್ಸೆಪ್ಟ್ ನಾವು ಕ್ರಿಯೇಟ್ ಮಾಡಿದ್ದು, ರೈತರಿಗೆ ಬೆನ್ ತೊಡ್ಬೇಕು. ನೀವು ಮಾಡ್ತಾ ಇರೋದು, ನಾನಂತೂ ನಾನು ಕೃಷಿ ಮಾಡಿರ್ಬೋದು, ನಾನಂತೂ ಹೇಳ್ಕೊಡಲ್ಲ. ಯಾರ ಕೇಳಿದ್ರೆ ಅವ್ರಿಗೆ ಕನೆಕ್ಟ್ ಕೊಡ್ತೀನಿ ಅಷ್ಟೇ. ಯಾಕಂದ್ರೆ ಅವರು ಪರಿಣತರು. ಯಾಕಂದ್ರೆ 10ರಿಂದ 20 ಬೆಳೆಗಳನ್ನು ಬೆಳೀತಾ ಇರೋದು ನಾನು ವಿಶ್ವವಿದ್ಯಾಲಯದಲ್ಲಿ ನಾನು ಯಾವ್ದ್ರಲ್ಲೂ ನೋಡಿಲ್ಲ, ಯಾವ ಪ್ರೊಫೆಸರು ಮಾಡಿಲ್ಲ ಅಷ್ಟು ಕಾಳಜಿ ಶ್ರದ್ಧೆ. ಹೌದು. ಸೊ ಈಗ ಅವ್ರಿಗೇನೆ ನಾವು ಒಂದು ಡೆಸಿಗ್ನೇಷನ್ ಕೊಟ್ಬಿಟ್ಟು ಅವ್ರಿಗೆ ಗುರುಗಳು ಅಂತ. ನಾವು ಗುರುಗಳು ಅವರು ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಇದ್ದಂಗೆ ನನ್ನ ಪ್ರಕಾರ. ಸೊ ಅವ್ರದನ್ನೇ ಇದು ಮಾಡಿ ಶಿಷ್ಯರು ಅಂದ್ರೆ ನಾವೆಲ್ಲ ಶಿಷ್ಯರುಗಳು. ನಾನು ಹೋದ್ರೆ ಕಲಿತಾ ಇರ್ತೀವಲ್ಲ, ನಾವೆಲ್ಲ ಶಿಷ್ಯರುಗಳು ಕಲಿಬೇಕು. ತುಂಬಾ ಕಲಿತಿದ್ದೆ ನಾನುವೇ. ಸೊ ಈ ತರ ಮಾಡಿ ಇದು ಮತ್ತೆ 2023ರಲ್ಲಿ ಆಫ್ರಿಕಾದಿಂದ, ಕೀನ್ಯಾ ದೇಶದಿಂದ ನಮ್ಮ ಅಮೆರಿಕದಲ್ಲಿ ಅಡ್ವೈಸರ್ ಇದ್ದಾರೆ ಡಾಕ್ಟರ್ ರಾಜಾರಾಮ್ ಅವರು ಕೀನ್ಯಾ ದೇಶದಲ್ಲಿ ಮಕ್ಕಳುಗಳ ಶಾಲೆಗಳ ಬಗ್ಗೆ ಮಾಡಿ ರೈತರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಇಂಡಿಯಾಗೆ ಬಂದಾಗ ಹೋಗಿ ಹಾಸನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದಾಗ ನಾನೆಲ್ಲಾ ಶಾಲೆಗಳಿಗೆ ಕಳ್ಸಿದ್ದೆ. ಅವರು ಬಂದು ಎಲಿಜಬೆತ್ ಅಂತ ಅವರು ಬಂದು ಎಲ್ಲಾ ಶಾಲೆಗಳಿಗೆ ಭೇಟಿ ಕೊಟ್ಟು, ಇದು ತುಂಬಾ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ ನಮ್ಮ ಹತ್ರ. ಯಾಕಂದ್ರೆ ನಾವೆಲ್ಲ ಟ್ರಾಪಿಕಲ್ ಝೋನ್ ಅಲ್ಲಿ ಇರೋದು, ಭೂಮಿಯ ಮಧ್ಯ ರೇಖೆದಲ್ಲಿ ಇರೋಂತ ಫಲವತ್ತಾದ ದೇಶಗಳು ಆಕ್ಚುಲಿ ಇವೆಲ್ಲ. ಅವರು ಬಂದು ನೋಡಿ ಮತ್ತೆ ವಾಪಸ್ ಹೋಗಿ ಅವ್ರಿಗೆ ಟೈಮ್ ಕೊಟ್ಟಿದ್ದೆ, ನೋಡಿ ನಿಮ್ದ್ರಲ್ಲಿ ಮಾಡ್ಬೋದಾ ಅಂತ. 2024ರಲ್ಲಿ ಹೋದ ವರ್ಷ ಅಲ್ಲಿ ಹೋಗಿ ಮೊದಲನೇ ಶಾಲೆ ಆಫ್ರಿಕಾ ದೇಶದಲ್ಲಿ ಕೀನ್ಯಾದಲ್ಲಿ ಮಾಡಿ, ಮುಂಗೋಬಾ ಅಂತ. ಅಲ್ಲಿ ಹೋಗಿ ಅಲ್ಲೊಂದು ಉದ್ಘಾಟನೆ ಬಂದಿದ್ದೀವಿ. ಅದಾದ್ಮೇಲೆ ಅಮೆಜಾನ್ ಅಲ್ಲಿ ಬೊಲಿವಿಯಾ ಅಂತ ಇದೆ ದೇಶ, ಅದು ಅಮೆಜಾನ್ ಫಾರೆಸ್ಟ್ ಒಳಗಡೆನೆ ಇರೋದು. ಅವರು ಕರೀತಾ ಇದಾರೆ ಬನ್ನಿ ಅಂತ, ಅಲ್ಲಿ ಮಾಡಬೇಕು. ಯಾಕಂದ್ರೆ ಅಲ್ಲಿ ಕಾಡನ್ನು ಕಡಿದು ಬರೀ ಜೋಳ ಬೆಳೆಯೋದು, ಭತ್ತ ಬೆಳೆಯೋದು ಮಾಡ್ತಾ ಇದಾರೆ ಅಂತ ಅಲ್ಲಿಗೆ. ಸೊ ಇದು ರೈತರನ್ನು ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಹೌದು ಹೌದು, ನಿಜ. ಅಂದ್ರೆ ಬಹಳ ಉಪಯುಕ್ತವಾದ ಇದು, ರೈತರಿಗೂ ಪ್ರಯೋಜನಕಾರಿ, ಪರಿಸರಕ್ಕೂ ಅನುಕೂಲಗಳನ್ನ ಮಾಡಿಕೊಡುತ್ತೆ. ಹೌದು. ಆಮೇಲೆ ಬೆಳೆಸೋದು ಏನ್ ಕಷ್ಟ ಇಲ್ಲ ಮರಗಳನ್ನ, ಅಲ್ವಾ? ಹೌದೌದು, ಏನಿಲ್ಲ. ಅದು ಮಲ್ಟಿಲ್ಲ ಅಂದ್ರೆ ಕಡಿಮೆ ಅಂದ್ರೆ ನನ್ನ ಪ್ರಕಾರ ರೈತ 12 ಬೆಳೆ ಬೆಳಿಬೇಕು. ಚಿಕ್ಕದಿರ್ಬೋದು, ಭೂಮಿ ಒಳಗಡೆ ಗೆಡ್ಡೆ ಗೆಣಸು ಇರ್ಬೋದು, ಮತ್ತೆ ಶುಂಠಿ ಆ ತರದವೆಲ್ಲ ಬರ್ತಾವಲ್ಲ, ಅವಕ್ಕೇನು ಹಾಕ್ಬೇಕಾಗಿಲ್ಲ. ಒಂದ್ಸರಿ ಹಾಕಿದ್ರೆ ಲೈಫ್ ಲಾಂಗ್ ಹಾರ್ವೆಸ್ಟಿಂಗ್. ಅಲ್ಲ 12 ಯಾಕೆ, ಎಷ್ಟೋ ಜನ 40, 50, 100, 200 ತರದ. ನಾನು ಯಾಕೆ 12 ಅಂದ್ರೆ ಒಂದು ತಿಂಗಳಿಗೆ ಒಂದೊಂದ್ ತರ ಸಂಬಳ ಬಂದಾಗ ಹಾಗೆ. ಈಗ ಆಫೀಸರ್ಗಳೆಲ್ಲ ಅಂತ ಇದೆ, ಸಂಬಳ. ಹೌದು, ವೈವಿಧ್ಯತೆಯನ್ನ ರೈತರು ತಮ್ಮ ಜಮೀನುಗಳಲ್ಲೇ ಇಟ್ಕೊಳ್ಳಿಕ್ಕೆ
ಅನೇಕ ಕಡೆ ಪ್ರಯತ್ನ ಮಾಡಿದರೆ ಅದರ ಪರಿಣಾಮಗಳನ್ನು ಕಂಡಿದ್ದಾರೆ. ಹೌದು ಅದಕ್ಕಾಗಿ ನೀವು ಈ ಕೆಲಸ ಮಾಡುತ್ತಿರುವುದು ಒಂಥರ ಇನ್ನಷ್ಟು ಉತ್ತೇಜನ ಕೊಡ್ತಾ ಇದೆ. ಹೌದು ಹೌದು ಗುರುಗಳೇ. ಇದಕ್ಕೆ ಇನ್ನು ತೋಟಗಾರಿಕೆ ಇಲಾಖೆ ಅಥವಾ ಅರಣ್ಯ ಇಲಾಖೆ ಬೇರೆಯವರು ಸಹ ಕೈ ಜೋಡಿಸ್ತದಾರಲ್ವಾ? ಸ್ಪಂದನೆ ಇದೆ, ಬಟ್ ಅಷ್ಟೊಂದು ನನಗೆ ತಿಳಿದ ಅಷ್ಟು ಸ್ಪಂದನೆ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಇನ್ನೂ ಅಂಡರ್ಸ್ಟ್ಯಾಂಡೇ ಆಗಿಲ್ಲ ಮಲ್ಟಿ ಲೇಯರಿಂಗ್ ಮಾಡಬಹುದು ಅಂತ. ಸ್ನೇಹಿತರು ಎಲ್ಲದಲ್ಲೂ ಇರೋದು, ನಿಮ್ ಸ್ನೇಹಿತರು ಇದ್ದಾರೆ. ಯಾಕೆಂದ್ರೆ ಯೂನಿವರ್ಸಿಟಿಲಿ ಯಾವುದೇ ಯೂನಿವರ್ಸಿಟಿಲಿ ಇದೆಯಲ್ಲೂ ಎಕ್ಸ್ಪೆರಿಮೆಂಟೇಶನ್ ಆಗಿಲ್ಲ. ಈಗ ಅವರು ಗೊಂದಲದಲ್ಲಿದ್ದಾರೆ, ಬಟ್ ಕಳಿಸ್ತಾ ಇರ್ತಾರೆ ಜನಗಳನ್ನ. ಹೌದು, ಅಲ್ಲ ಒಂದು ಸಮಗ್ರ ಕೃಷಿ ಅಥವಾ ವೃಕ್ಷಾಧಾರಿತ ಕೃಷಿ ಅನ್ಕೊಂಡು ಇವತ್ತು ಸರ್ಕಾರನೇ ಉತ್ತೇಜನ ಕೊಡ್ತಾ ಇದೆ. ಮತ್ತೆ ಇಲಾಖೆಗಳಲ್ಲೂ ಅವ್ರದ್ದು ಯಾವ್ದು ಇತಿಮಿತಿನೂ ಇದೆ. ಹೌದು, ಒಟ್ಟಾರೆ ಸಕಾರಾತ್ಮಕವಾಗಿ ಸ್ಪಂದನೆ ಇದೆ. ಹೌದೌದು. ಅವರು ಕಳಿಸ್ತಾ ಇರ್ತಾರಲ್ಲ ರೈತರು ಬಂದವ್ರನ್ನ ಅಲ್ಲಿ ಹೋಗಿದ್ದು ನಾವು. ಯಾಕಂದ್ರೆ ಯೂನಿವರ್ಸಿಟಿ ರಿಸರ್ಚ್ ಸ್ಟೇಷನ್ಸ್ ಅಲ್ಲಿ ರಿಸೋರ್ಸ್ ಇರುತ್ತೆ. ಹೌದು ಹೌದು, ಬೀಜಗಳು ಇರಬಹುದು, ಏನಾದ್ರು ರೈತರಿಗೆ ಮಾಹಿತಿ ಇರಬಹುದು. ನಿಜ, ಅದನ್ನು ಲಿಂಕ್ ಮಾಡಿ ಎರಡನ್ನು ಮಾಡಬೇಕು. ರೈತರ ಜಮೀನನ್ನು ನೋಡ್ಕೋಬೇಕು, ಕೃಷಿ ವಿಶ್ವವಿದ್ಯಾನಿಲಯಗಳನ್ನು ಎರಡು ಜಾಯಿನ್ ಮಾಡಬೇಕು, ಅದೇ ಉದ್ದೇಶ. ನೋಡ್ರಿ, ನಾವು ಇನ್ನಷ್ಟು ವಿಚಾರಗಳನ್ನ ಆಮೇಲೆ ಮಾತಾಡೋಣ. ತಾವು ಬಿಡು ಮಾಡಿಕೊಂಡು ಅನಗನಾಳು ಗ್ರಾಮದಲ್ಲಿ ಕಲ್ಲುಗುಡ್ಡದಲ್ಲಿ ಮಾಡಿರುವ ಪ್ರಯತ್ನ ಮತ್ತು ಇತರ ರೈತರಲ್ಲಿ ಉತ್ತೇಜನ ನೀಡ್ತಿರೋದ್ರ ಬಗ್ಗೆ, ಮತ್ತೆ ಹೊರಗಡೆ ದೇಶದಲ್ಲಿ ನೀವು ಮಾಡಿದ ಕೆಲಸ ಮತ್ತು ಇನ್ನೂ ಅಲ್ಲಿ ಮಾಡುವ ಕೆಲಸಗಳನ್ನ ಉಲ್ಲೇಖ ಮಾಡಿದ್ರಿ. ಮತ್ತೊಮ್ಮೆ ಭೇಟಿ ಮಾಡೋಣ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ತುಂಬಾ ಸಂತೋಷ. ಶುಭವಾಗಲಿ. ಕೇಳಿದ್ರೆ, ಇದುವರೆಗೆ ಮೂಲತಃ ಅನಗನಾಳು ಗ್ರಾಮದ ಡಾಕ್ಟರ್ ಮಳಲಿಗೌಡರು ಇಲ್ಲಿವರೆಗೆ ವೃಕ್ಷ ಪೋಷಣೆ ಕುರಿತಂತೆ ಮಾತಾಡಿದ್ರು. ಅವರ ಸಂಪರ್ಕಕ್ಕೆ ಸಂಖ್ಯೆಯನ್ನ ತೆಗೆದುಕೊಳ್ಳಿ, ಮಾತಾಡಿ, ಅವರ ಸಲಹೆಗಳನ್ನು ಪಡ್ಕೊಳ್ಳಿ. 9901002211 9901002211 ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಶ್ರೋತೃಗಳೇ, ನಮಸ್ಕಾರ. ಇದುವರೆಗೂ ಜನತರಂಗ ಕಾರ್ಯಕ್ರಮದಲ್ಲಿ ವೃಕ್ಷ ಪೋಷಣೆ ಈ ಕುರಿತು ಡಾಕ್ಟರ್ ಮಳಲಿಗೌಡ ಅವರೊಂದಿಗೆ ನೇರ ಪ್ರಸಾರದಲ್ಲಿ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ.